ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದಿ ನೋಡ್ರಿ. ಬರ್ರಿ, ಇವತ್ತು ನನ್ನ ಥರ್ಡ್ ಪ್ರೆಗ್ನೆನ್ಸಿಯ ಸ್ಕ್ಯಾನಿಂಗ್ ರಿಪೋರ್ಟನ್ನು ಶೇರ್ ಮಾಡ್ಕೊಳಕತ್ತೀನಿ. ಕೆಲವೊಂದಿಷ್ಟು ಜನ ಕೇಳಿದ್ರು ನೋಡ್ರಿ, ಹಾಗಾಗಿ ಇವಾಗ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ. ಇದು ನನ್ನ ಥರ್ಡ್ ಪ್ರೆಗ್ನೆನ್ಸಿ ನೋಡ್ರಿ, ನನ್ನ ಮಗನ ಸ್ಕ್ಯಾನಿಂಗ್ ರಿಪೋರ್ಟು. ಬರ್ರಿ ಇವಾಗ ಶೇರ್ ಮಾಡ್ಕೋತೀನಿ. ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗುತ್ತಂತ ಅಂದ್ಕೊಂಡು ನೋಡ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಬರ್ರಿ ಇವಾಗ ರಿಪೋರ್ಟನ್ನು ನೋಡೋಣ. ಈ ಸ್ಕ್ಯಾನಿಂಗ್ ನೋಡ್ರಿ, ನನ್ನ ಮೊದಲ ಸ್ಕ್ಯಾನಿಂಗ್ ನೋಡ್ರಿ. ಇದು ನನ್ನ ಪ್ರೆಗ್ನೆಂಟ್ ಆದಾಗಿಂದ ಪ್ರೆಗ್ನೆಂಟ್ ಅಂತ ಗೊತ್ತಾದ ಮೇಲೆ ಹಾಸ್ಪಿಟ್ಲಿಗೆ ಹೋದಾಗ ನೋಡ್ರಿ ತೆಗ್ಸಿರುವಂಥ ಫಸ್ಟ್ ಸ್ಕ್ಯಾನಿಂಗ್ ಇದು ನೋಡ್ರಿ. ಇಲ್ಲೈತೆ ನೋಡ್ರಿ ಬೇಬಿ. ನಾನು ಸ್ಕ್ಯಾನ್ ಮಾಡಿಸಿರೋ ಡೇಟ್ ಬಂದು 22/11/2023. ಆವಾಗ ನೋಡ್ರಿ ನನಗೆ 9 ವೀಕು 5 ಡೇಸ್ ಆಗಿತ್ತು. ಇವಾಗ ಏನು ಶೇರ್ ಮಾಡ್ಕೋತೀನಿ ಅಂದ್ರೆ, ಕೆಲವೊಂದಿಷ್ಟು ಜನ ನೋಡ್ರಿ ಹಾರ್ಟ್ ರೇಟ್ ಎಷ್ಟಿತ್ತು ಮತ್ತು ಪ್ಲಸೆಂಟ ಯಾವುದಿತ್ತು ಕೇಳ್ಯಾರ, ಹಾಗಾಗಿ ಅದನ್ನು ಶೇರ್ ಮಾಡ್ಕೊಳಕತ್ತೀನಿ. ಫಸ್ಟ್ ಸ್ಕ್ಯಾನಿಂಗ್ ಒಳಗೆ ನೋಡ್ರಿ ನನಗೆ 172 ಐತಿ ಹಾರ್ಟ್ ರೇಟ್ ಬಂದು. ಇದ್ರೊಳಗೆ ನೋಡ್ರಿ ಪ್ಲಸೆಂಟ ಏನು ಇದ್ರೊಳಗೆ ಮೆನ್ಷನ್ ಮಾಡಿಲ್ಲ ಫಸ್ಟ್ ಸ್ಕ್ಯಾನಿಂಗ್ ಒಳಗೆ. ಸೆಕೆಂಡ್ ಸ್ಕ್ಯಾನಿಂಗ್ ಇವಾಗ ತೋರಿಸ್ತೀನಿ ಬರ್ರಿ ಅದ್ರೊಳಗೆ ಏನೈತೆ ಅಂತ ಹೇಳಿ. ನೆಕ್ಸ್ಟ್ ಸ್ಕ್ಯಾನಿಂಗ್ ನೋಡ್ರಿ. ಇದು ನೆಕ್ಸ್ಟ್ ಸ್ಕ್ಯಾನಿಂಗ್ ಬಂದುಬಿಟ್ಟು ನನಗೆ 30/12/2023 ಆಗ್ಯದ. ಆವಾಗ ನೋಡ್ರಿ ನನಗೆ 15 ವೀಕು 1 ಡೇಸ್ ಆಗ್ಯದ ನೋಡ್ರಿ. ಅದ್ರ ಪ್ರಕಾರ ನಂದು LMP 21/6/2024 ಅಂತ ಐತಿ. ಬಟ್ ನಾನು ಡೆಲಿವರಿ ಆಗಿರೋದು ನೋಡ್ರಿ ನನಗೆ ಜೂನ್ 7 ಆಗ್ಯದ. ಡಾಕ್ಟ್ರ್ ಹೇಳಿದ್ರು ಜೂನ್ 10 ಒಳಗೇನ ಆಗುತ್ತೆ ಅಂತ ಹೇಳಿದ್ರು. ಅದೇ ರೀತಿ ಕೂಡ ಆಗ್ಯದ ನೋಡ್ರಿ. ಸೆಕೆಂಡ್ ಸ್ಕ್ಯಾನಿಂಗ್ ಒಳಗೆ ನೋಡ್ರಿ ನನಗೆ ಪೆಟಲ್ ಹಾರ್ಟ್ ರೇಟ್ ಬಂದುಬಿಟ್ಟು 154 ಐತಿ. ಫಸ್ಟ್ಗೆ ನೋಡ್ರಿ 172 ಇತ್ತು, ಆಮೇಲೆ 154 ಆಗ್ಯದ. ಇಲ್ಲಿ ನೋಡ್ರಿ ಪ್ಲಸೆಂಟ ನೋಡ್ರಿ, ಇಲ್ಲಿ ಪ್ಲಸೆಂಟ ಪೋಸ್ಟಿಯರ್ ಹೈ ಅಂತ ಐತೆ ನೋಡ್ರಿ. ಅದ್ರೊಳಗೆ ಮೆನ್ಷನ್ ಮಾಡಿದ್ದಿಲ್ಲ ಪ್ಲಸೆಂಟ ಯಾವುದಂತ ಐತೆ ಅಂತೇಳಿ. ಸೆಕೆಂಡ್ ಸ್ಕ್ಯಾನಿಂಗ್ ಒಳಗೆ ನೋಡ್ರಿ ಪ್ಲಸೆಂಟ ಬಂದುಬಿಟ್ಟು ಪೋಸ್ಟಿಯರ್ ಐತಿ. ಇದು ನೋಡ್ರಿ ಬಾಯ್ ಬೇಬಿ ಸ್ಕ್ಯಾನಿಂಗ್ ರಿಪೋರ್ಟು. ಪ್ಲಸೆಂಟ ಬಂದುಬಿಟ್ಟು ಪೋಸ್ಟಿಯರ್ ಐತಿ. ಕೆಲವೊಂದಿಷ್ಟು ವಿಡಿಯೋನ ನೋಡಿದ್ದೆ ನಾನು, ಪೋಸ್ಟಿಯರ್ ಇದ್ರೆ 99% ಬಾಯ್ನೇ ಆಗುತ್ತೆ ಅಂಥೇಳಿ. ಅದೇ ರೀತಿ ನೋಡ್ರಿ ನನಗೂ ಕೂಡ ನಿಜ ಆಗ್ಯದ. ನನಗೂ ಕೂಡ ಗಂಡು ಮಗುನೇ ಆಗ್ಯದ ನೋಡ್ರಿ. ಪ್ಲಸೆಂಟ ಪೋಸ್ಟಿಯರ್ ಐತಿ. ನೆಕ್ಸ್ಟ್ ಸ್ಕ್ಯಾನಿಂಗ್ ನೋಡ್ರಿ, ಇದು ಅನೋಮಲಿ ಸ್ಕ್ಯಾನು. ಫೆಬ್ರವರಿ 20ನೇ ತಾರೀಕಿಗೆ ಮಾಡಿಸ್ಕೊಂಡಿದ್ದು ನಾನು 6 ಮಂತ್ ಇದ್ದಾಗ. ಆವಾಗ ನೋಡ್ರಿ 23 ವೀಕ್ಸ್ ಆಗಿತ್ತು ನನಗೆ. ಅದ್ರ 23 ವೀಕ್ಸಿಗೆ ನೋಡ್ರಿ ನನಗೆ FHR ಬಂದುಬಿಟ್ಟು 147 ಆಗ್ಯದ. ಸೆಕೆಂಡ್ ಸ್ಕ್ಯಾನಿಂಗ್ ಒಳಗೆ 154 ಇತ್ತು, ಆಮೇಲೆ ನೋಡ್ರಿ 147 ಆಗ್ಯದ. ಇಲ್ಲಿ ಪ್ಲಸೆಂಟ ಕೂಡ ನೋಡ್ರಿ ಇಲ್ಲಿ ಪೋಸ್ಟೇರರ್ ಹೈ ಅಂತ ಐತಿ. ಸೆಕೆಂಡ್ ಸ್ಕ್ಯಾನಿಂಗ್ ಒಳಗೆ ಕೂಡ ಪೋಸ್ಟೇರರೇ ಇತ್ತು. ಮತ್ತು ಹಾರ್ಟ್ ರೇಟ್ ನೋಡ್ರಿ ಅವಾಗಿನಕಿನ್ನ ಮತ್ತು ಕಡಿಮೆ ಆಗಿದೆ. ಫಸ್ಟ್ 172 ಇತ್ತು, ಆಮೇಲೆ 154, ಇವಾಗ 147. ಇದು ನೋಡ್ರಿ ನನ್ನ ನೆಕ್ಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟು. ನಾನು ಯಾವಾಗ ಮಾಡಿಸ್ತೀನಿ ಅಂದ್ರೆ 16/4/2024 ಮಾಡಿಸಿರೋದು. ಅದ್ರ ಪ್ರಕಾರ ನನಗೆ ಇವಾಗ 30 ವೀಕ್ 4 ಡೇಸ್ ಆಗ್ಯದ. ಪ್ಲಸೆಂಟ ನೋಡ್ರಿ, ಇಲ್ಲಿ ನೋಡ್ರಿ ಪ್ಲಸೆಂಟ ಫಂಡಲ್ ಅಂತೈತಿ. ಪ್ಲಸೆಂಟ ಫಂಡಲ್ ಅಂತಿತ್ತು, ಬಟ್ ಪೋಸ್ಟೇರ್ ಅಂತ ಹೇಳಿದ್ರು ನೋಡ್ರಿ. ಡಾಕ್ಟರ್ ಕೇಳಿದೆ ನಾನು, ಪೋಸ್ಟೇರ್ ಐತೆ ಅಂತ ಹೇಳಿದ್ರು. ಆಮೇಲೆ ಇಲ್ಲಿ ಮೆನ್ಷನ್ ಕೂಡ ಮಾಡಿಲ್ಲ ಪ್ಲಸೆಂಟ, ಆದರೂ ಕೂಡ ನನಗೆ ಗಂಡು ಮಗನೇ ಆಗ್ಯದ ನೋಡ್ರಿ. ಎರಡೂ ಕೂಡ ನನಗೆ ಪೋಸ್ಟೇರ್ ಇತ್ತು, ಇದ್ರೊಳಗೆ ಅದನ್ನು ಮೆನ್ಷನ್ ಮಾಡಿಲ್ಲ. ಇಲ್ಲಿ ನೋಡ್ರಿ ಹಾರ್ಟ್ ರೇಟ್ ಬಂದುಬಿಟ್ಟು ಮತ್ತೆ ಜಾಸ್ತಿ ಆಗ್ಯದ. 152 ಆಯ್ತು ನೋಡ್ರಿ. 147 ಇತ್ತಲ್ಲ, ಈ ಸ್ಕ್ಯಾನಿಂಗ್ ಒಳಗೆ 152 ಆಗ್ಯದ. ಇದು ನನ್ನ ಲಾಸ್ಟ್ ಸ್ಕ್ಯಾನಿಂಗ್ ನೋಡ್ರಿ. ಇದು 9 ಮಂತ್ಸ್ ಒಳಗೆ ಮಾಡಿಸಿರೋವಂಥ ಸ್ಕ್ಯಾನಿಂಗ್ ಇದು. ಇದನ್ನು ನಾನು ನೋಡ್ರಿ ಮೇ 21ನೇ ತಾರೀಕಿಗೆ ಮಾಡಿಸಿದ್ದೀನಿ. ಅದ್ರ ಪ್ರಕಾರ ನೋಡ್ರಿ ನನಗೆ 35 ವೀಕ್ 4 ಡೇಸ್ ಆಗ್ಯದ. ಇದ್ರೊಳಗೂ ಕೂಡ 21/6 ಕೊಟ್ಟಿದ್ರು ಡೆಲಿವರಿ ಡೇಟು. ಹಾರ್ಟ್ ರೇಟ್ ನೋಡ್ರಿ ಇಲ್ಲಿ ಮತ್ತೆ ಕಡಿಮೆ ಆಗ್ಯದ ನೋಡ್ರಿ. ಇಲ್ಲಿ 149 ಐತೆ ನೋಡ್ರಿ. ಲಾಸ್ಟ್ ಒಳಗೆ ಏನು ಇರ್ತದಲ್ಲ ಅದೇ ಹಾರ್ಟ್ ರೇಟು ಕರೆಕ್ಟ್ ಅಂತ ಹೇಳ್ತಿರ್ತಾರೆ. 140ಕಿನ್ನ ಕೆಳಗಿದ್ರೆ ಬಾಯ್ ಬೇಬಿ ಆಗುತ್ತೆ ಅಂತ ಹೇಳ್ತಾರೆ. ನನಗೆ ನೋಡ್ರಿ 149 ಐತಿ. ಪ್ಲಸೆಂಟ ಬಂದುಬಿಟ್ಟು ನೋಡ್ರಿ ಪೋಸ್ಟೇರನೇ ಐತಿ. ಇಲ್ಲಿ ಅಲ್ಲಿ ಪ್ಲಸೆಂಟ ಫಂಡಲ್ ಅಂತಿತ್ತು, ಇಲ್ಲಿ ನೋಡ್ರಿ 9 ಮಂತ್ಸ್ ಒಳಗೆ ಪ್ಲಸೆಂಟ ಪೋಸ್ಟೇರ್ ಅಂತೈತಿ. ನೋಡಿದ್ರಲ್ಲ ನಂದು ಪ್ಲಸೆಂಟ ಬಂದುಬಿಟ್ಟು ಆಲ್ ಸ್ಕ್ಯಾನಿಂಗ್ ರಿಪೋರ್ಟ್ ಒಳಗೆ ಕೂಡ ಪೋಸ್ಟೇರೇ ಐತೆ ನೋಡ್ರಿ. ಮತ್ತು ಹಾರ್ಟ್ ರೇಟ್ ಕೂಡ ನೋಡ್ರಿ ನನಗೆ ಕಡಿಮೆ ಆಗ್ತಾನೆ ಬಂದದ ಹೊರತು ಹೆಚ್ಚಿಗೇನಾಗಿಲ್ಲ. ಒಂದು ಸ್ಕ್ಯಾನಿಂಗ್ ಒಳಗೆ ನೋಡ್ರಿ ನನಗೆ ಹೆಚ್ಚಿಗೆ ಆಗ್ಯದ. ಅಲ್ಲಿ 152 ಆಗಿತ್ತು, ಮತ್ತು ನೆಕ್ಸ್ಟ್ ಸ್ಕ್ಯಾನಿಂಗ್ ಒಳಗೆ
149 ಆಗಿದೆ ನೋಡಿರಿ. ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀವಿ ನೋಡಿರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಸ್ಕ್ಯಾನಿಂಗ್ ರಿಪೋರ್ಟ್ ಒಳಗೆ ಯಾವುದಾದ್ರೂ ಒಂದು ವಿಷಯ ನಿಮ್ಮ ಸ್ಕ್ಯಾನಿಂಗಿಗೆ ಹೋಲಿಕೆ ಆಗ್ತಿತ್ತಂದ್ರೆ ನೀವು ಕೂಡ ಸ್ವಲ್ಪ ಗೆಸ್ ಮಾಡ್ಕೊರಿ ನಿಮ್ಗೆ ಯಾವ ಬೇಬಿ ಆಗುತ್ತೆ ಅಂಥೇಳಿ. 100% ಹೇಳೋಕ್ಕಾಗಲ್ಲ ರೀ, ಯಾಕಂದ್ರೆ ಪೋಸ್ಟ್ ಇಯರ್ ಇದ್ದರೂ ಕೂಡ ಹೆಣ್ಮಗು ಆಗ್ಯದ ಮತ್ತು ಆಂಟೀರಿಯರ್ ಇದ್ದರೂ ಕೂಡ ಗಂಡು ಮಗು ಆಗುತ್ತೆ ನೋಡಿರಿ. ಗಂಡು ಹೆಣ್ಣು ಯಾವುದೂ ಕೂಡ ನಮ್ಮ ಕೈ ಒಳಗಿಲ್ಲ. ಯಾವುದೇ ಮಗು ಆದರೂ ಕೂಡ ಹೆಲ್ತಿಯಾಗಿರುವಂಥ ಬೇಬಿ ಆದರೆ ಅಷ್ಟೇ ಸಾಕು. ಕೆಲವೊಂದಿಷ್ಟು ಜನ ನನಗೆ ಕೇಳಿದ್ರು, ಹಾಗಾಗಿ ನಾನು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಅವರಿಗೆ ಈ ವಿಡಿಯೋನ ನೋಡಿಬಿಟ್ಟು ಅವ್ರಿಗೆ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿರ್ತೀನಿ ನೋಡಿರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಮತ್ತು ಇದೇ ರೀತಿ ಮುಂದಿನ ವಿಡಿಯೋದೊಳಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.